ನೀವು ಮಖ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಪುಬ್ಬ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಉತ್ತರ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಸಿಂಹ ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಮ, ಮಿ, ಮು ಮತ್ತು ಮಿ ಆದಲ್ಲಿ ಮಖ ನಕ್ಷತ್ರ, ಮು, ಟ, ಟಿ ಮತ್ತು ಟು ಆದಲ್ಲಿ ಪುಬ್ಬ ನಕ್ಷತ್ರ ಮತ್ತು ಟಿ ಆದಲ್ಲಿ ಉತ್ತರ ನಕ್ಷತ್ರದೊಂದಿಗೆ ಸಿಂಹ ರಾಶಿ ಆಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲೂ ಮದುವೆ ಮುಖ್ಯವಾದ ಘಟ್ಟ. ಇದನ್ನ 1000 ಕಾಲದ ಬೆಳೆ ಅಂತಾರೆ. ಮದುವೆ ಆದ್ಮೇಲೆ ಒಬ್ಬರ ಜೀವನ ಸುಖಮಯವಾಗಿರುತ್ತೋ ಅಥವಾ ಕಷ್ಟಕರವಾಗಿರುತ್ತೋ ಅನ್ನೋದು ಸಿಗುವ ಜೀವನ ಸಂಗಾತಿಯನ್ನ ಅವಲಂಬಿಸಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರು ತಮ್ಮ ಜೀವನ ಸಂಗಾತಿಯ ಜೊತೆ ದೀರ್ಘಕಾಲ ಇರೋಕೆ ಆಗಲ್ಲ. ಭಿನ್ನಾಭಿಪ್ರಾಯ ಅಥವಾ ಮದುವೆ ಆದ್ಮೇಲೆ ಗುಣಗಳು ಹೊಂದಿಕೊಳ್ಳದ ಕಾರಣ ಬೇರ್ಪಡುತ್ತಾರೆ. ಇದು ಪ್ರೇಮ ಸಂಬಂಧಗಳಿಗೂ ಅನ್ವಯಿಸುತ್ತದೆ. ಮದುವೆ ಆದ್ಮೇಲೆ ದುರಾದೃಷ್ಟ ಅನುಭವಿಸುವ ಬದಲು ಮದುವೆಗೂ ಮುನ್ನ ತಮ್ಮ ಸಂಗತಿಗಳ ಬಗ್ಗೆ ಜಾತಕವನ್ನು ತಿಳಿದುಕೊಂಡಿರುವುದು ಉತ್ತಮ. ಸಿಂಹ ರಾಶಿ ಅಥವಾ ಸಿಂಹ ಲಗ್ನದಲ್ಲಿ ಜನಿಸಿದವರು ಮುಂಗೋಪಿಗಳಾಗಿರುತ್ತಾರೆ. ಆದರೆ ಇವರ ಮನಸ್ಸು ಬಹಳ ಒಳ್ಳೆಯದು. ವಯಸ್ಸಿನ ಪರಿಮಿತಿಯಿಲ್ಲದೆ ಎಲ್ಲರನ್ನೂ ಗೌರವಿಸುವ ಇವರು ಬೇರೆಯವರಿಂದಲೂ ಗೌರವ ನಿರೀಕ್ಷಿಸುತ್ತಾರೆ. ಈ ಕಾರಣದಿಂದಾಗಿ ಇವರಿಗೆ ವಿರೋಧಿಗಳು ಹೆಚ್ಚುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದ ಅಧಿಕಾರಿಗಳು ತಮ್ಮ ಕಾರ್ಮಿಕ ವೃಂದದ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಹೊಂದಿರುವುದಿಲ್ಲ. ಈ ರಾಶಿಯವರು ಜೀವನದಲ್ಲಿ ಇವರ ಸರಿ ಸಮಾನವಾದ ಜನರಿಂದ ವಿರೋಧ ಗಳಿಸುತ್ತಾರೆ. ಪ್ರತಿದಿನ ಶ್ರೀ ಸೂರ್ಯನ ಪೂಜೆಯನ್ನು ಮಾಡುವುದರಿಂದ ವಿರೋಧಿಗಳ ಪ್ರಾಬಲ್ಯ ಕಡಿಮೆಯಾಗುತ್ತದೆ. ಆದರೆ ಬಹುಮುಖ್ಯ ಸಭೆ ಸಮಾರಂಭಗಳು ಇರುವ ವೇಳೆ ಸಾಧ್ಯವಾದಷ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು. ಇವರು ತಮ್ಮ ಮನದಲ್ಲಿ ಇರುವ ಕೋಪವನ್ನು ಮಾತಿನ ರೂಪದಲ್ಲಿ ಹೊರ ಹಾಕಿದಲ್ಲಿ ಮಾತ್ರ ಮನಸ್ಸಿಗೆ ಶಾಂತಿ ಇರುತ್ತದೆ. ಒಂದು ಅದೃಷ್ಟದ ವಿಚಾರವೆಂದರೆ ಇವರ ವಿರೋಧಿಗಳು ಅತಿ ನಿಧಾನದ ನಡೆ ನುಡಿ ಉಳ್ಳವರಾಗಿರುತ್ತಾರೆ. ಹೆಸರೇ ಸೂಚಿಸುವಂತೆ ಸಿಂಹ ಈ ರಾಶಿಯ ಚಿಹ್ನೆ. ಸೂರ್ಯ ಈ ರಾಶಿಯ ಅಧಿಪತಿ ಗ್ರಹ. ಹೊರಗಿನಿಂದ ಕಠಿಣವಾಗಿರುವಂತೆ ಕಾಣಿಸಿಕೊಂಡರೂ ಆಂತರ್ಯದಲ್ಲಿ ಇವರ ಮನಸ್ಸು ಮೃದು. ಯಾವುದೇ ಬಗೆಯ ಕೆಲಸವಿದ್ದರೂ ಸರಿ, ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತಾರೆ. ಹತ್ತಿರದವರಿಂದ ಮೋಸ ಹೋದರೆ ಸುಲಭವಾಗಿ ಮರೆಯುವುದಿಲ್ಲ. ಸಂಬಂಧ ಸರಿಪಡಿಸಿಕೊಳ್ಳಲು ಹೆಚ್ಚು ಅವಕಾಶಗಳನ್ನು ಕೊಡುವುದಿಲ್ಲ. ಆದರೆ ಒಲಿದರೆ ಇವರೊಂದಿಗೆ ಆಪ್ತ ವಲಯಕ್ಕೆ ಸೇರಿದರೆ ತಮ್ಮವರು ಎನಿಸಿಕೊಂಡವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಭಿನ್ನಾಭಿಪ್ರಾಯಗಳ ವಿಷಯಕ್ಕೆ ಬಂದಾಗ ಸಿಂಹ ರಾಶಿಯವರು ಉಗ್ರರು, ನಾಟಕೀಯರು ಮತ್ತು ನಿಮ್ಮ ಅತ್ಯಂತ ಅಸಾಧಾರಣ ಎದುರಾಳಿಗಳಾಗಿರಬಹುದು. ವಿಷಯಗಳು ತಾವು ಅಂದುಕೊಂಡ ರೀತಿಯಲ್ಲಿ ನಡೆಯದಿದ್ದಾಗ ಇದು ಸಿಂಹ ರಾಶಿಯವರಿಗೆ ಸಮಸ್ಯೆಯನ್ನು ಉಂಟುಮಾಡುತ್ತದೆ. ಸಿಂಹ ರಾಶಿಯವರು ಅವರಿಗೆ ವೈಯಕ್ತಿಕವಾಗಿ ಮುಖ್ಯವಾದ ವಿಷಯಗಳ ಬಗ್ಗೆ ವಾದಕ್ಕೆ ಬೀಳುತ್ತಾರೆ. ಈ ಉರಿಯುತ್ತಿರುವ ವ್ಯಕ್ತಿತ್ವವು ಯಾವುದೇ ಪರಿಸ್ಥಿತಿಯಲ್ಲಿ ಮೇಲುಗೈ ಸಾಧಿಸುವುದನ್ನು ಆನಂದಿಸುತ್ತದೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಹೆದರುವುದಿಲ್ಲ. ಸಂಭಾಷಣೆಯನ್ನು ಬೇಗನೆ ಅತಿರೇಕಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಸಿಂಹ ರಾಶಿಯವರು ಹೊಂದಿದ್ದಾರೆ. ಈ ಚಿಹ್ನೆಯು ಆಕ್ರಮಣಕಾರಿ ಮತ್ತು ಭಾವೋದ್ರಿಕ್ತ ವಾದದ ಶೈಲಿಯನ್ನು ಹೊಂದಿದೆ ಮತ್ತು ಅವರು ಹೋರಾಟವನ್ನು ಗೆಲ್ಲಲು ಕೆಳಮಟ್ಟಕ್ಕೂ ಹೋಗಲು ಸಿದ್ಧರಾಗಿರುತ್ತಾರೆ. ಇವರು ಜಗಳಗಳನ್ನು ಹುಡುಕುವುದಿಲ್ಲವಾದರೂ ಅವರು ತಮ್ಮ ಚರ್ಚೆಯನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳುತ್ತಾರೆ. ಇವರು ತಂತ್ರವನ್ನು ಮೌಲ್ಯೀಕರಿಸುತ್ತದೆ. ಆದ್ದರಿಂದ ನೀವು ಅವರೊಂದಿಗೆ ವಾದಕ್ಕಿಳಿಯುವ ಮುನ್ನ ನಿಮ್ಮಷ್ಟಕ್ಕೆ ನೀವು ಇರುವುದು ಒಳಿತು. ಸಿಂಹ ರಾಶಿಯಲ್ಲಿ ಹುಟ್ಟಿರುವ ಮಹಿಳೆಯರು ಸಾಮಾನ್ಯವಾಗಿ ಶೃಂಗಾರ ಪ್ರಿಯರಾಗಿರುತ್ತಾರೆ. ಸಭೆ ಸಮಾರಂಭಗಳಲ್ಲಿ ಬಹುಮುಖ್ಯ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ತಾನಾಗಿಯೇ ಜನಪ್ರಿಯತೆ ದೊರೆಯುತ್ತದೆ. ಅತಿ ಶೀಘ್ರವೇ ಕೋಪಗೊಳ್ಳುತ್ತಾರೆ. ನಾನು ಮಾಡುವುದೆಲ್ಲ ಸರಿ ಎಂಬ ಭಾವನೆ ಸದಾ ಇರಲಿದೆ. ಯಾವುದೇ ವಿಚಾರವನ್ನು ಗಂಭೀರವಾಗಿ ಸ್ವೀಕರಿಸುವುದಿಲ್ಲ. ದೊಡ್ಡವರೊಂದಿಗೆ ದೊಡ್ಡವರಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆಯುವುದೇ ಇವರ ವಿಶೇಷ.
ಸಿಂಹ ರಾಶಿಚಕ್ರದ ಪಟ್ಟಿಯಲ್ಲಿ 5ನೇ ಜ್ಯೋತಿಷ್ಯ ಚಿಹ್ನೆಯಾಗಿದ್ದು ಎಲ್ಲಾ ಸೂರ್ಯನ ಚಿಹ್ನೆಗಳ ನಡುವೆ ಸಾಕಷ್ಟು ಪ್ರಬಲ ವ್ಯಕ್ತಿತ್ವ ಹೊಂದಿದ ಚಿಹ್ನೆ ಎನ್ನಲಾಗುತ್ತದೆ. ನಿಮ್ಮಲ್ಲಿ ಬೇರೂರಿರುವ ಭಾವನೆಗಳೊಂದಿಗೆ ನೀವು ಹೆಚ್ಚು ಸ್ವಕೇಂದ್ರಿತ ಮತ್ತು ಭಾವೋದ್ರಿಕ್ತರಾಗಿರುತ್ತೀರಿ. ಅಗ್ನಿ ಚಿಹ್ನೆ ಸಿಂಹ ರಾಶಿಗೆ ಸೇರಿದ ಮಹಿಳೆಯರು ಇತರ ಅಗ್ನಿ ಚಿಹ್ನೆಗಳೊಂದಿಗೆ ಸಾಕಷ್ಟು ಹೊಂದಿಕೊಳ್ಳುತ್ತಾರೆ, ಏಕೆಂದರೆ ಇದು ನಿಮ್ಮನ್ನು ಹೆಚ್ಚು ಭಾವೋದ್ರಿಕ್ತಗೊಳಿಸುತ್ತದೆ ಮತ್ತು ಅವರೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ನೀವು ಸಾಮಾನ್ಯವಾಗಿ ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆಯಿಂದ ಮಾಡಲ್ಪಟ್ಟಿರುವಿರಿ ಮತ್ತು ಉತ್ತಮ ಪ್ರಣಯ ಸಂಗಾತಿಯಾಗಿ ಹೆಸರುವಾಸಿಯಾಗಿದ್ದೀರಿ. ಸಿಂಹ ರಾಶಿಯ ಮಹಿಳೆಯ ಆತ್ಮವಿಶ್ವಾಸವು ಆಡಂಬರ ಅಥವಾ ಅತಿಯಾಗಬಹುದು, ಆದ್ದರಿಂದ ಎಲ್ಲರೂ ನಿಮ್ಮ ಆಕರ್ಷಣೆಗೆ ಆಕರ್ಷಿತರಾಗುವುದಿಲ್ಲ. ಪುರುಷರಿಗೆ ಸ್ವಾಭಿಮಾನವು ಅತಿಯಾಗಿರುತ್ತದೆ. ಜೀವನದಲ್ಲಿ ಯಾವುದಾದರೂ ಒಂದು ವಿಚಾರದಲ್ಲಿ ಹೆಚ್ಚಿನ ಸಾಧನೆ ಮಾಡುವ ಬಯಕೆ ಇರುತ್ತದೆ. ಅನಾವಶ್ಯಕವಾಗಿ ವೇಳೆಯನ್ನು ವ್ಯರ್ಥ ಮಾಡದೆ ಕೈಹಿಡಿದ ಕೆಲಸಗಳನ್ನು ವೇಗವಾಗಿ ಮುಗಿಸುತ್ತಾರೆ. ಒಳ್ಳೆಯ ಸ್ವಭಾವವಿರುವ ಕಾರಣ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾರೆ. ಆದರೆ ಅತಿಯಾದ ಕೋಪ ಕೆಲವರನ್ನು ದೂರ ಸರಿಯುವಂತೆ ಮಾಡುತ್ತದೆ. ಈ ರಾಶಿಗೆ ಸೇರಿದವರು ಸ್ವಭಾವತಃ ಪ್ರಾಮಾಣಿಕರು. ಪತ್ನಿಯನ್ನು ಪ್ರೀತಿಯಿಂದ ಸಲಹುತ್ತಾರೆ. ಸಿಂಹ ರಾಶಿಯವರು ತುಂಬಾ ಪ್ರಾಮಾಣಿಕರು. ಅವರು ತಮ್ಮ ಪಾಲುದಾರರು ಸೇರಿದಂತೆ ಇತರರಿಂದ ಬಹಳಷ್ಟು ನಿರೀಕ್ಷಿಸುತ್ತಾರೆ. ಧನು, ಮಿಥುನ, ಮೇಷ ಮತ್ತು ತುಲಾ ರಾಶಿಯಂತಹ ಪ್ರೀತಿಯ ಮತ್ತು ಕಾಳಜಿಯುಳ್ಳ ಚಿಹ್ನೆಯವರಿಂದ ಇವರಿಗೆ ತೃಪ್ತಿ ಸಿಗುತ್ತದೆ. ಸಿಂಹಗಳೆಂದರೆ ಅವರು ಮೃಗಗಳು, ಆದ್ದರಿಂದ ಈ ಪ್ರೀತಿಯ ಚಿಹ್ನೆಗಳೊಂದಿಗೆ ಜೋಡಿಸಿದಾಗ ಅವರು ದಿ ಬ್ಯೂಟಿ ಅಂಡ್ ದಿ ಬೀಸ್ಟ್ ಆಗಲು ಪ್ರಾರಂಭಿಸುತ್ತಾರೆ. ಸಿಂಹ ರಾಶಿ ರಾಶಿಚಕ್ರಗಳ ಪಟ್ಟಿಯಲ್ಲಿ ರಾಜ. ಈ ರಾಶಿಯಲ್ಲಿ ಜನಿಸಿದವರು ಹೆಮ್ಮೆ, ಶಕ್ತಿಶಾಲಿ, ಶಕ್ತಿಯುತ ಮತ್ತು ಅಸಾಧಾರಣ ನಾಯಕರನ್ನು ಮಾಡುವ ಉತ್ಸಾಹಭರಿತ ವ್ಯಕ್ತಿಗಳಾಗಿದ್ದಾರೆ. ಅವರು ಬೆಳಕಿಗೆ ಹೆದರುವುದಿಲ್ಲ ಮತ್ತು ವಾಸ್ತವವಾಗಿ ಅವರು ಇಡೀ ಕೋಣೆಯ ಗಮನವನ್ನು ಹೊಂದಿರುವಾಗ ತಮ್ಮ ಅತ್ಯುತ್ತಮವಾದದ್ದನ್ನು ಹೊರತರುತ್ತಾರೆ. ಅವರು ತಮ್ಮ ಪ್ರೀತಿಪಾತ್ರರಿಗೆ ಅತ್ಯಂತ ನಿಷ್ಠರಾಗಿರುವ ಪ್ರಬಲ ಮತ್ತು ಉದಾರ ವ್ಯಕ್ತಿಗಳಾಗಿರುತ್ತಾರೆ. ಸಿಂಹ ರಾಶಿ ಈ ರಾಶಿಗೆ ಅಧಿಪತಿ ಸೂರ್ಯ. ಸೂರ್ಯನು ಸಹ ಮೇಷ ರಾಶಿಗೆ ಮಿತ್ರ ಗ್ರಹವಾಗಿರುತ್ತಾನೆ. ಸಿಂಹ ಮತ್ತು ಮೇಷ ಎರಡೂ ಬೆಂಕಿಯ ಚಿಹ್ನೆಗಳು ಮತ್ತು ಒಟ್ಟಿಗೆ ಸಾಕಷ್ಟು ಉತ್ಸಾಹವನ್ನು ಉಂಟುಮಾಡುತ್ತವೆ. ನೀವು ಸಿಂಹ ರಾಶಿಯ ಜನರೊಂದಿಗೆ ಸಂತೋಷದ ಸ್ನೇಹವನ್ನು ಹೊಂದುವ ಸಾಧ್ಯತೆಯಿದೆ ಮತ್ತು ನೀವು ಬಹುಶಃ ಹೆಚ್ಚಿನದನ್ನು ಬಯಸುತ್ತೀರಿ. ಸಿಂಹ ರಾಶಿಯವರು ತುಂಬಾ ಮೃದು ಮತ್ತು ಸ್ವಭಾವತಃ ಪ್ರೀತಿಯಿಂದ ತುಂಬಿರುತ್ತಾರೆ. ನಿಮ್ಮ ಮೃದುವಾದ ಮನೋಭಾವದೊಂದಿಗೆ ಸಂಪರ್ಕದಲ್ಲಿರಲು ಅವರು ನಿಮಗೆ ಸಹಾಯ ಮಾಡುತ್ತಾರೆ. ನೀವು ಎಲ್ಲಾ ಸಂಭವನೀಯತೆಗಳಲ್ಲಿ ಮರೆಮಾಡಲು ಪ್ರಯತ್ನಿಸುತ್ತೀರಿ. ನಿಮ್ಮ ಸಿಂಹ ರಾಶಿಯ ಸ್ನೇಹಿತರು ದುಬಾರಿ ಉಡುಗೊರೆಗಳು ಮತ್ತು ಪ್ರಶಂಸೆಗಳೊಂದಿಗೆ ನಿಮ್ಮನ್ನು ಸಲಹುತ್ತಾರೆ. ಅವರು ಸ್ವಯಂ ಪ್ರೇರಿತರು. ನೀವಿಬ್ಬರು ಇನ್ನೊಬ್ಬರ ಸ್ಪರ್ಧಾತ್ಮಕ ಭಾಗವನ್ನು ಹೊರತರಬಹುದು ಮತ್ತು ನೀವು ಒಟ್ಟಿಗೆ ಜೀವನವನ್ನು ಸಾಕಷ್ಟು ಆನಂದಿಸುವಿರಿ. ನಿಮ್ಮ ಸಿಂಹ ರಾಶಿಯ ಪತಿಯನ್ನು ಅಥವಾ ಪತ್ನಿಯನ್ನು ನೀವು ಅವರನ್ನು ರಾಜಮನೆತನದವರಂತೆ ಪರಿಗಣಿಸಬೇಕೆಂದು ನಿರೀಕ್ಷಿಸಬಹುದು, ಆದರೆ ಇದು ನಿಮಗೆ ಸವಾಲಾಗಿರಬಹುದು. ಪ್ರೀತಿ ಮತ್ತು ಹೊಂದಾಣಿಕೆಯ ವಿಷಯದಲ್ಲಿ ಜಾತಕದ ಪ್ರಕಾರ ಸಿಂಹ ರಾಶಿಯ ಮಹಿಳೆಗೆ ಅತ್ಯಂತ ಉತ್ತಮ ಜೋಡಿಯಾಗಬಲ್ಲ ರಾಶಿಯೆಂದರೆ ಮೇಷ ರಾಶಿಯ ಪುರುಷ. ಮೇಷ ರಾಶಿಯ ಸ್ಥಳೀಯರು ಮತ್ತು ಸಿಂಹ ರಾಶಿಯ ಸ್ಥಳೀಯರು ಪರಸ್ಪರ ತಿಳುವಳಿಕೆಯು ಅವರ ಸಂಬಂಧದ ಉತ್ತಮ ಭಾಗವನ್ನು ರೂಪಿಸುತ್ತಾರೆ. ಸಿಂಹ ರಾಶಿಯ ಅನಿರೀಕ್ಷಿತ ಮತ್ತು ಅನಿಯಂತ್ರಿತ ಗುಣಲಕ್ಷಣಗಳನ್ನು ಗಮನಿಸಿದರೆ ಮತ್ತು ಏನನ್ನಾದರೂ ಹೆಗ್ಗಳಿಕೆಗೆ ಒಳಗಾಗಲು ಮತ್ತು ಕಡುಬಯಕೆಗಳನ್ನು ಪೂರೈಸಲು ಅಡೆತಡೆಯಿಲ್ಲದಿರುವುದರಿಂದ ಮೇಷ ರಾಶಿಯವರು ಇವರ ಉತ್ತಮ ಸಂಗಾತಿಯಾಗಬಲ್ಲರು. ಇಬ್ಬರೂ ತುಂಬಾ ಭಾವೋದ್ರಿಕ್ತ, ಶಕ್ತಿಯುತ, ಪೂರ್ವಭಾವಿ ಮತ್ತು ಸ್ವಲ್ಪ ಅಹಂಕಾರದ ಲಕ್ಷಣಗಳನ್ನು ಹೊಂದಿದ್ದಾರೆ. ಆದರೆ ನಿಮ್ಮ ಸಂಗಾತಿಯ ಗೌರವವನ್ನು ನೀವು ಗೆಲ್ಲುವವರೆಗೆ ಎಲ್ಲವೂ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ
ಒಬ್ಬ ಸಂಗಾತಿಯು ಬಿದ್ದಾಗ ಇನ್ನೊಬ್ಬರು ಎದ್ದು ನಿಲ್ಲಲು ಸಹಾಯ ಮಾಡುತ್ತಾರೆ. ಜನ್ಮತಃ ನಾಯಕತ್ವ ಗುಣವನ್ನು ಬೆಳೆಸಿಕೊಂಡು ಬಂದಿರುವ ಈ ಎರಡೂ ರಾಶಿಗಳು ಜೋಡಿಯಾದರೆ ಉತ್ತಮವಾಗಿರುತ್ತದೆ. ಸಿಂಹ ರಾಶಿಯವರು ಮೇಷ ರಾಶಿಯವರ ಉದ್ದೇಶದತ್ತ ಆಕರ್ಷಿತರಾಗುತ್ತಾರೆ. ಸಹಜವಾಗಿಯೇ ಈ ಎರಡೂ ರಾಶಿಯವರಲ್ಲಿ ಲೈಂಗಿಕ ಆಸಕ್ತಿ ಹೆಚ್ಚು. ಇವರಿಬ್ಬರು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಪರಸ್ಪರ ಸೆಳೆಯಲ್ಪಡುತ್ತಾರೆ. ಮೇಷ ರಾಶಿಯವರು ಸಂಬಂಧದಲ್ಲಿ ಲಯವನ್ನು ಕಾಪಾಡಿಕೊಳ್ಳುತ್ತಾರೆ, ಜೊತೆಗೆ ಬದ್ಧತೆಯೂ ಇರುತ್ತದೆ. ಮೇಷ ರಾಶಿಯವರ ಈ ಸ್ವಭಾವದೊಂದಿಗೆ ಸಿಂಹ ರಾಶಿಯವರ ಭಾವೋದ್ರಿಕ್ತ ಹಾಗೂ ಉರಿಯುವ ಸ್ವಭಾವ ಸೂಕ್ತ ಹೊಂದಾಣಿಕೆಯಾಗುತ್ತದೆ. ಸಿಂಹ ರಾಶಿ ಮತ್ತು ವೃಷಭ ರಾಶಿಯವರನ್ನು ವಿವಾಹ ಮಾಡಲು ಬಯಸಿದರೆ ಸಿಂಹ ರಾಶಿಯವರ ಆಕರ್ಷಕ ವಿಧಾನಗಳು ವೃಷಭ ರಾಶಿಯವರನ್ನು ಸೆಳೆಯುತ್ತವೆ. ವಿರೋಧಾಭಾಸವೆಂದರೆ ಸಿಂಹ ರಾಶಿಯವರ ನಿರೀಕ್ಷಿತ ಆತಂಕ ಮತ್ತು ಉದ್ರಿಕ್ತ ಚಟುವಟಿಕೆಯು ವೃಷಭ ರಾಶಿಯವರ ಮಾನಸಿಕ ಶಾಂತತೆಯನ್ನು ಕೆಡಿಸಬಹುದು. ಜಗಳಗಳಾದಾಗ ಸಿಂಹ ವೃಷಭ ರಾಶಿಯ ಸಂಬಂಧವು ಹಳಸಬಹುದು. ಎರಡೂ ರಾಶಿಯವರು ಪ್ರಬಲರಾಗಿರುವ ಕಾರಣ ಇಬ್ಬರೂ ಶರಣಾಗಲು ಇಷ್ಟಪಡುವುದಿಲ್ಲ. ಸಿಂಹ ಮತ್ತು ವೃಷಭ ರಾಶಿಯವರು ವಿರೋಧಗಳನ್ನು ಬಗೆಹರಿಸಲು ಮತ್ತು ಪರಸ್ಪರರ ದೃಷ್ಟಿಕೋನವನ್ನು ಹೇಗೆ ನೋಡಬೇಕೆಂದು ಕಂಡುಹಿಡಿಯಲು ಸಾಧ್ಯವಾಗದಿದ್ದರೆ ದಾಂಪತ್ಯ ಕುಸಿಯಲು ಪ್ರಾರಂಭವಾಗುತ್ತದೆ. ಪ್ರತಿದಿನ ಹೊಡೆದಾಟ, ಬಡಿದಾಟ, ಜಗಳಗಳಿಂದ ಬೇಸತ್ತು ಜೀವನಕ್ಕೆ ಸಾಕು ಎನ್ನಿಸಿಬಿಡುತ್ತದೆ. ಈ ಎರಡು ರಾಶಿಗಳ ಸಂಯೋಗವು ನೆಟ್ಟಗೆ 10 ಗುಣಗಳು ಸಹ ಬರುವುದಿಲ್ಲ. ಸೂರ್ಯನು ಸಹ ಶುಕ್ರನಿಗೆ ಶತ್ರು ರಾಶಿ, ಅಂದರೆ ಸಿಂಹ ರಾಶಿಯ ಅಧಿಪತಿ ಸೂರ್ಯ. ಹಾಗಾಗಿ ಸಿಂಹ ರಾಶಿಯ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಸ್ನೇಹಿತರು ಪರಸ್ಪರ ಶತ್ರುಗಳೇ ಆಗಿರುತ್ತಾರೆ. ವೃಷಭ ರಾಶಿಯು ನಿಮ್ಮ ನಂಬಿಕೆಗಳ ಮೇಲೆ ಸವಾಲು ಎಸೆಯುವವರು ಮತ್ತು ಆ ಪ್ರಕ್ರಿಯೆಯಲ್ಲಿ ಕೆಲವು ವಾದಗಳನ್ನು ಹೊಂದಿರಬಹುದು. ಅವರ ಸ್ವಭಾವ ಸಹಜ ವ್ಯಕ್ತಿತ್ವ ಎಂದರೆ ಅವರು ತಮ್ಮ ಇರುವಿಕೆಯನ್ನು ತೋರ್ಪಡಿಸಲು ಸಮಸ್ಯೆಗಳ ಬಗ್ಗೆ ಆಗಾಗ್ಗೆ ವಿರುದ್ಧ ದೃಷ್ಟಿಕೋನಗಳನ್ನು ಹೊಂದಿರುತ್ತಾರೆ. ಅದು ಅವರ ಸಂಬಂಧದಲ್ಲಿ ಸಂಘರ್ಷಕ್ಕೆ ಕಾರಣವಾಗಬಹುದು. ಜಗಳದ ವಿಚಾರದಲ್ಲಿ ಹಿಂದೆ ಸರಿಯಲು ಅವರು ಎಂದಿಗೂ ಮನಸ್ಸು ಮಾಡುವುದಿಲ್ಲ. ಇನ್ನು ಸಿಂಹ ರಾಶಿಯವರು ಮಿಥುನ ರಾಶಿಯವರನ್ನು ಮದುವೆಯಾದರೆ ಉತ್ತಮವಾಗಿರುತ್ತದೆ. ಒಟ್ಟು 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಈ ರಾಶಿಯ ಜನರು ಸ್ವತಂತ್ರವಾಗಿರಲು ಇಷ್ಟಪಡುತ್ತಾರೆ. ನೀವು ಮಿಥುನ ರಾಶಿಯವರೊಂದಿಗೆ ಪ್ರೀತಿಯಲ್ಲಿ ಬೀಳಬಹುದು, ಏಕೆಂದರೆ ನೀವಿಬ್ಬರು ಆಕರ್ಷಕ ಮತ್ತು ಫನ್ ಮೈಂಡೆಡ್. ಸಿಂಹ ರಾಶಿಯವರು ಒಂದು ರೀತಿಯಲ್ಲಿ ಉಗ್ರ ಸ್ವಭಾವದವರಾಗಿದ್ದರೆ ಮಿಥುನ ಮೃದು ಸ್ವಭಾವದವರಾಗಿ ಸೂಕ್ಷ್ಮರಾಗಿರುತ್ತಾರೆ. ಬಹಳಷ್ಟು ವಿಚಾರಗಳು ಈ ಇಬ್ಬರನ್ನು ಹತ್ತಿರಕ್ಕೆ ತರಬಹುದು. ಅದು ಇಬ್ಬರನ್ನು ಪ್ರೀತಿಯಿಂದ ಅದ್ಭುತವಾಗಿ ಹೊಂದಾಣಿಕೆ ಮಾಡುವ ಜೋಡಿಯಾಗಿಸುತ್ತದೆ. ಸಿಂಹ ರಾಶಿಯವರು ಕೋಪದ ಸಮಸ್ಯೆಗಳಿಂದ ಬಳಲುತ್ತಿದ್ದರು. ಮಿಥುನ ರಾಶಿಯವರು ತಮ್ಮ ಶಾಂತ ಸ್ವಭಾವದಿಂದ ಎಲ್ಲವನ್ನೂ ನಿಭಾಯಿಸಬಹುದು. ತಮ್ಮ ಸ್ವಂತ ನಿಯಮಗಳ ಮೇಲೆ ಜೀವನವನ್ನು ಆನಂದಿಸುವ ದಂಪತಿಗಳೆಂದರೆ ಸಿಂಹ ಮತ್ತು ಮಿಥುನ ರಾಶಿಯ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸಲು ಉತ್ತಮ ಮಾರ್ಗವಾಗಿದೆ. ಪ್ರೀತಿಯ ವಿಷಯದಲ್ಲಿ ನೀವಿಬ್ಬರೂ ನಿಮ್ಮ ಹೃದಯವನ್ನು ಕೇಳುವುದು ಮಾತ್ರವಲ್ಲದೆ ನಿಮ್ಮ ಆದ್ಯತೆಯ ಆಯ್ಕೆಯಂತೆ ವರ್ತಿಸುವುದರಿಂದ ಎಲ್ಲವೂ ನಿಮ್ಮ ಪರವಾಗಿರುವಂತೆ ತೋರುತ್ತದೆ. ಸಿಂಹ ಮತ್ತು ಮಿಥುನ ಎರಡೂ ಉತ್ಸಾಹ ಮತ್ತು ಸಂತೋಷದಿಂದ ಜೀವನವನ್ನು ಮುನ್ನಡೆಸುವ ಚಿಹ್ನೆಗಳು. ನಿಮ್ಮ ಸಂಬಂಧದಲ್ಲಿ ಸಾಮಾನ್ಯವಾಗಿ ಮೂರನೇ ವ್ಯಕ್ತಿಯ ಪ್ರವೇಶ ಇರುವುದಿಲ್ಲ. ಸಿಂಹ ರಾಶಿಯ ಮಹಿಳೆ ಮತ್ತು ಮಿಥುನ ರಾಶಿಯ ಪುರುಷ ಇಬ್ಬರೂ ಸಾಮಾನ್ಯವಾಗಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯದಿಂದ ಸುರಕ್ಷಿತ ಅಂತರವನ್ನು ಇಟ್ಟುಕೊಳ್ಳುತ್ತಾರೆ. ಆದ್ದರಿಂದ ಇದು ಪರಿಪೂರ್ಣ ಹೊಂದಾಣಿಕೆಯಾಗುತ್ತದೆ. ಉತ್ತಮ ದೈಹಿಕ ಬಂಧವು ಅವರ ಸಂಬಂಧವನ್ನು ಹೆಚ್ಚು ಬಲಗೊಳಿಸುತ್ತದೆ. ಈ ಎರಡೂ ರಾಶಿಯವರು ಕೆಲವೊಮ್ಮೆ ಸಣ್ಣ ಸಣ್ಣ ವಿಚಾರಗಳು ಇವರ ಸಂಬಂಧವನ್ನು ದುರ್ಬಲಗೊಳಿಸಬಹುದು. ಇನ್ನು ಲೈಂಗಿಕ ವಿಚಾರಕ್ಕೆ ಬಂದರೆ, ನೀವು ಕೇಳುವ ಮುನ್ನ ನಿಮಗೆ ತೃಪ್ತಿಯಾಗುವಷ್ಟು ವಿವಿಧ ಭಂಗಿಗಳಿಂದ ನಿಮ್ಮನ್ನು ತೃಪ್ತಿಪಡಿಸುತ್ತಾರೆ. ತಮ್ಮ ಸಂಗಾತಿಯ ಲೈಂಗಿಕ ತೃಪ್ತಿಗಾಗಿ ಈ ರಾಶಿಯ ಜನರು ಏನು ಬೇಕಾದರೂ ಮಾಡುತ್ತಾರೆ.
ಮತ್ತು ತಮ್ಮ ಸಂಗಾತಿಯಲ್ಲೂ ಅದೇ ನಡವಳಿಕೆಯನ್ನು ಬಯಸುತ್ತಾರೆ. ಇದರ ಫಲಿತಾಂಶವೆಂದರೆ ಪ್ರತಿಯೊಬ್ಬರೂ ಅವರ ಮುಂದೆ ನಿರಂತರವಾಗಿ ಸಫಲರಾಗುತ್ತಾರೆ. ಲೈಂಗಿಕತೆಯ ವಿಷಯಕ್ಕೆ ಬಂದಾಗ ಮಿಥುನ ಹಾಗೂ ಸಿಂಹ ರಾಶಿಯವರು ಒಂದೇ ತೆರನಾಗಿ ಯೋಚಿಸುತ್ತಾರೆ ಹಾಗೂ ಪ್ರೇಮವನ್ನು ವ್ಯಕ್ತಪಡಿಸುವ ನಿವೇದಿಸುವ ಪರಿ ಕೂಡ ಭಿನ್ನವಾಗಿರುತ್ತದೆ. ಈ ರಾಶಿಯವರು ಲೈಂಗಿಕವಾಗಿ ಕೂಡ ಒಟ್ಟಾಗಿರುತ್ತಾರೆ. ಈ ಎರಡೂ ರಾಶಿಯವರು ಕೊಡು ಹಾಗೂ ತೆಗೆದುಕೊಳ್ಳುವ ವಿಷಯದಲ್ಲಿ ಸಮಾನ ಮನಸ್ಕತೆಯನ್ನು ಹೊಂದಿರುತ್ತಾರೆ. ಇಬ್ಬರು ಪ್ರೀತಿಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಸಮಾನತೆಯನ್ನು ಹೊಂದಿರುತ್ತಾರೆ. ಸಿಂಹ ರಾಶಿ ಮತ್ತು ಕಟಕ ರಾಶಿ ವಿವಾಹವಾಗುವುದಾದರೆ ಉತ್ತಮ ಹೊಂದಾಣಿಕೆ ಇದ್ದು 25ಕ್ಕೂ ಅಧಿಕ ಗುಣಗಳು ಬರುತ್ತದೆ. ಸಿಂಹ ರಾಶಿ ಮತ್ತು ಕಟಕ ರಾಶಿಯವರು ಇಬ್ಬರೂ ಒಂದೇ ರೀತಿಯ ಗ್ರಹಿಕೆಗಳನ್ನು ಹೊಂದಿರುತ್ತಾರೆ. ಜೊತೆಗೆ ಇಬ್ಬರೂ ಹಣದ ಬಗ್ಗೆ ಹೆಚ್ಚಿನ ಗುರಿಯನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಯವರ ಭವಿಷ್ಯಕ್ಕೆ ಸಂಬಂಧಪಟ್ಟ ಯೋಜನೆ ಹಾಗೂ ಕಟಕ ರಾಶಿಯವರು ಹಣಕಾಸನ್ನು ನಿರ್ವಹಿಸುವ ರೀತಿಯು ಪರಸ್ಪರ ಹೊಂದಾಣಿಕೆಯಾಗುತ್ತದೆ. ಇಬ್ಬರಲ್ಲೂ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣವಿದೆ. ತಮ್ಮ ಸಂಬಂಧವು ಬಲವಾಗಿರಲು ಸಾಮರಸ್ಯದಿಂದ ಇರುತ್ತಾರೆ. ಸಿಂಹ ರಾಶಿಯವರು ಬಹಳ ಬೆಂಬಲ ನೀಡುವವರು ಹಾಗೂ ತಮ್ಮ ಭುಜವನ್ನು ತಮ್ಮ ಸಂಗಾತಿಯ ಆಸರೆಗಾಗಿ ಮೀಸಲಿಡುತ್ತಾರೆ. ಆದ್ದರಿಂದ ಇಬ್ಬರೂ ಪರಸ್ಪರ ಆಳವಾಗಿ ಪ್ರೀತಿಸುತ್ತಾರೆ. ಜೊತೆಗೆ ತಮ್ಮದೇ ಸಿಹಿಯಾದ ಸುಂದರ ಕುಟುಂಬವನ್ನು ಹೊಂದುತ್ತಾರೆ. ಮಾನಸಿಕ ಪ್ರಚೋದನೆಗಳೊಂದಿಗೆ ಹೊಂದಿಕೆಯಾಗುವ ಈ ರಾಶಿಯವರು ಪ್ರೀತಿಯ ವಿಷಯದಲ್ಲಿ ಎತ್ತಿದ ಕೈಯಾಗಿದ್ದಾರೆ. ಕಟಕ ರಾಶಿಯ ನಿರ್ಣಯವು ಅವರ ಆಕರ್ಷಣೆಯ ಭಾಗವಾಗಿದೆ ಹಾಗೂ ನಿಮ್ಮನ್ನು ತಮ್ಮ ಪ್ರೀತಿಯ ಸಂಕೇತಗಳಿಂದ ತೋರಿಸುತ್ತಾರೆ. ಕಟಕ ರಾಶಿಯ ಸ್ವಭಾವ ಮತ್ತು ಸಾಮಾಜಿಕ ಸ್ಥಾನಮಾನವು ನಿಮ್ಮನ್ನು ಪ್ರೀತಿಯಲ್ಲಿ ಮುಳುಗೇಳುವಂತೆ ಮಾಡುತ್ತದೆ. ಸಿಂಹ ಹಾಗೂ ಕಟಕ ರಾಶಿಯವರ ಲೈಂಗಿಕತೆ ಸ್ಪಷ್ಟವಾಗಿರುತ್ತದೆ. ಪರಸ್ಪರ ಹೆಚ್ಚು ಅವಲಂಬನೆಯನ್ನು ಸ್ಪಷ್ಟೀಕರಿಸುತ್ತದೆ. ತಕ್ಷಣ ದೊರೆಯುವ ತೃಪ್ತಿಗಿಂತ ಶಾಶ್ವತ ಮನೋಭಾವವನ್ನು ಹೊಂದಲು ಬಯಸುತ್ತಾರೆ. ಸಿಂಹ ರಾಶಿಯವರು ಸಿಂಹ ರಾಶಿಯವರನ್ನೇ ವಿವಾಹವಾಗುವುದಾದರೆ 25ರಿಂದ 30 ಗುಣಗಳು ಬರುತ್ತದೆ. ಏಕ ನಕ್ಷತ್ರ ಹೊರತುಪಡಿಸಿ ವಿವಾಹವಾಗುವುದು ಉತ್ತಮ. ಆತ್ಮವಿಶ್ವಾಸ ಹಾಗೂ ಗಾಂಭೀರ್ಯವಿರುವ ಸಿಂಹ ರಾಶಿಯವರಿಗೆ ಇದೇ ಗುಣವಿರುವ ಸಿಂಹ ರಾಶಿಯವರು ಉತ್ತಮ ಜೋಡಿಯಾಗಬಲ್ಲರು. ಇವರು ಇತರರಿಗಿಂತ ಭಿನ್ನವಾಗಿ ಕಾಣಬೇಕೆಂದು ಬಯಸುವುದರಿಂದ ತಮ್ಮಂತೆಯೇ ಇರುವ ಇನ್ನೊಬ್ಬರ ಪ್ರಶಂಸೆಯೂ ಮುಖ್ಯವಾಗುತ್ತದೆ. ಸಹವರ್ತಿಯಾಗಿರುವ ಸಿಂಹ ರಾಶಿಯವರು ಜೀವನದ ಕೊನೆಯವರೆಗೂ ಸಂತೋಷ ಹಾಗೂ ಪ್ರಣಯ ಸುಖವನ್ನು ನೀಡುತ್ತಾರೆ. ತಮ್ಮಂತೆಯೇ ನಾಯಕತ್ವ ಗುಣ ಹೊಂದಿರುವ ಹಾಗೂ ನಿಷ್ಠಾವಂತರೊಂದಿಗೆ ಸಿಂಹ ರಾಶಿಯವರು ಪ್ರೀತಿಗೆ ಬೀಳಲು ಇಷ್ಟಪಡುತ್ತಾರೆ. ಸಿಂಹ ರಾಶಿಗೆ ಹೊಂದಾಣಿಕೆಯಾಗುವ ಇನ್ನೊಂದು ಉತ್ತಮ ರಾಶಿ ಸಿಂಹ ರಾಶಿಯವರ ಸ್ವಭಾವ ಹಾಗೂ ಜೀವನೋತ್ಸಾಹ ಸಿಂಹ ರಾಶಿಯವರಿಗೆ ಅತ್ಯುತ್ತಮ ಜೋಡಿಯಾಗಲು ಸಹಕರಿಸುವುದು. ವಿನೋದ ಹಾಗೂ ಆನಂದಕ್ಕೆ ಎರಡೂ ರಾಶಿಗಳು ಒತ್ತು ನೀಡುವುದರಿಂದ ಇಬ್ಬರನ್ನೂ ಪರಸ್ಪರ ಈ ಗುಣಗಳು ಸೆಳೆಯುತ್ತವೆ. ಸಿಂಹ ರಾಶಿಯವರ ಸ್ವಾತಂತ್ರ್ಯದ ಮೇಲೆ ಸಿಂಹ ರಾಶಿಯವರು ಗೌರವ ಹೊಂದಿರುತ್ತಾರೆ. ಇದರಿಂದಾಗಿ ಸಿಂಹ ರಾಶಿಯವರು ಕಾಳಜಿಯ ಅನುಭವ ಪಡೆಯುತ್ತಾರೆ. ದೈಹಿಕ ಹಾಗೂ ಬೌದ್ಧಿಕವಾಗಿಯೂ ಈ ಎರಡೂ ರಾಶಿಗಳ ಹೊಂದಾಣಿಕೆ ಯಶಸ್ವಿಯಾಗಬಲ್ಲದು. ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ ವಿವಾಹ ಮಾಡುವುದಾದರೆ ಒಟ್ಟು 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಸಿಂಹ ರಾಶಿಯ ಜನರು ಮತ್ತು ಕನ್ಯಾ ರಾಶಿಯ ಜನರು ಜೀವನದಲ್ಲಿ ವಿಭಿನ್ನ ಮಾರ್ಗಗಳನ್ನು ಕಂಡುಕೊಂಡಿರುತ್ತಾರೆ. ಹಾಗಾಗಿ ಈ ಎರಡು ರಾಶಿಗಳ ಜೊತೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಸಿಂಹ ರಾಶಿಯ ಜನರು ತಮ್ಮ ಆತ್ಮವಿಶ್ವಾಸ ಮತ್ತು ಅತ್ಯುತ್ಸಾಹಕ್ಕೆ ಹೆಸರುವಾಸಿಯಾಗಿದ್ದಾರೆ. ಕನ್ಯಾ ರಾಶಿ ಜನರು ಪ್ರಾಯೋಗಿಕ, ವಿಶ್ಲೇಷಣಾತ್ಮಕ ಮತ್ತು ತಳಮಟ್ಟದ ಯೋಚನಾ ಶಕ್ತಿಯನ್ನು ಹೊಂದಿರುವವರಾಗಿರುತ್ತಾರೆ. ಆದರೆ ಪ್ರಯತ್ನ ಪಟ್ಟಲ್ಲಿ ಸಿಂಹ ರಾಶಿಯ ಪುರುಷರು ಮತ್ತು ಕನ್ಯಾ ರಾಶಿಯ ಮಹಿಳೆಯರು ಅತ್ಯುತ್ತಮ ಜೋಡಿಯಾಗಬಹುದು. ಒಟ್ಟಾರೆಯಾಗಿ ಸಿಂಹ ರಾಶಿಯ ಪುರುಷ ಮತ್ತು ಕನ್ಯಾ ರಾಶಿಯ ಮಹಿಳೆ ಪರಸ್ಪರರ ಭಿನ್ನಾಭಿಪ್ರಾಯಗಳನ್ನು ಅರ್ಥ ಮಾಡಿಕೊಂಡು ಸಾಮರಸ್ಯದ ಸಂಬಂಧ ಕಟ್ಟಿಕೊಳ್ಳಲು ಪ್ರಯತ್ನಿಸಿದರೆ ಉತ್ತಮ ಸತಿಪತಿಯಾಗಬಹುದು.
ಯಾವುದೇ ಯಶಸ್ವಿ ಸಂಬಂಧಕ್ಕೆ ಸಂವಹನ ಅತ್ಯಗತ್ಯ. ಮತ್ತು ಸಿಂಹ ರಾಶಿಯ ಜನರು ಮತ್ತು ಕನ್ಯಾ ರಾಶಿಯ ಜನರಿಗೆ ಇದು ಭಿನ್ನವಾಗಿಲ್ಲ. ಸಿಂಹ ರಾಶಿಯ ಜನರು ಕನ್ಯಾ ರಾಶಿ ಜನರ ಸಲಹೆಗಳನ್ನು ತಳ್ಳಿಹಾಕಬಾರದು. ಸಿಂಹ ರಾಶಿಯ ಪುರುಷನ ಅಹಂಗೆ ನೋವುಂಟು ಮಾಡುವುದನ್ನು ತಪ್ಪಿಸಲು ಕನ್ಯಾ ರಾಶಿ ಮಹಿಳೆಯರು ಕರುಣೆಯಿಂದ ಮತ್ತು ಕೆಲವು ತಂತ್ರಗಾರಿಕೆಯಿಂದ ತಮ್ಮನ್ನು ವ್ಯಕ್ತಪಡಿಸಲು ಕಲಿಯಬೇಕು. ಸಿಂಹ ರಾಶಿಯ ಪುರುಷರು ಹೆಚ್ಚು ಭಾವನಾತ್ಮಕ ಮತ್ತು ಭಾವೋದ್ರಿಕ್ತರಾಗಿರುತ್ತಾರೆ, ಆದರೆ ಕನ್ಯಾ ರಾಶಿಯ ಮಹಿಳೆಯರು ಹೆಚ್ಚು ಮೀಸಲು ಮತ್ತು ವಿಶ್ಲೇಷಣಾತ್ಮಕವಾಗಿರುತ್ತಾರೆ. ಹಾಗಾಗಿ ಕನ್ಯಾ ರಾಶಿ ಮಹಿಳೆ ತನ್ನ ಭಾವನೆಗಳನ್ನು ವಿಭಿನ್ನವಾಗಿ ವ್ಯಕ್ತಪಡಿಸುತ್ತಾಳೆ ಎಂದು ಸಿಂಹ ರಾಶಿಯ ಪುರುಷ ಅರ್ಥಮಾಡಿಕೊಳ್ಳಬೇಕು. ಮತ್ತು ಸಿಂಹ ರಾಶಿಯ ಪುರುಷನನ್ನು ಮೆಚ್ಚುವಂತೆ ಮಾಡಲು ಕನ್ಯಾ ರಾಶಿ ಮಹಿಳೆ ಹೆಚ್ಚು ಅಭಿವ್ಯಕ್ತಿಶೀಲರಾಗಲು ಕಲಿಯಬೇಕಾಗಿದೆ. ಯಾವುದೇ ಸಂಬಂಧವು ಮುಂದುವರಿಯಲು ವಿಶ್ವಾಸವು ನಿರ್ಣಾಯಕವಾದ ಸ್ಥಾನದಲ್ಲಿ ನಿಲ್ಲುತ್ತದೆ. ಮತ್ತು ಇದು ಸಿಂಹ ರಾಶಿಯ ಪುರುಷ ಮತ್ತು ಕನ್ಯಾ ರಾಶಿಯ ಮಹಿಳೆಗೆ ಉತ್ತಮವಾಗಬಹುದು. ಸಿಂಹ ರಾಶಿಯ ಪುರುಷನು ಕನ್ಯಾ ರಾಶಿ ಮಹಿಳೆಯೊಂದಿಗೆ ತಾಳ್ಮೆಯಿಂದಿರಬೇಕು, ಏಕೆಂದರೆ ಆಕೆ ತನ್ನನ್ನು ತಾನು ತೋರ್ಪಡಿಸಿಕೊಳ್ಳಲು ಮತ್ತು ನಂಬಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಕನ್ಯಾ ರಾಶಿಯ ಮಹಿಳೆ ಸಿಂಹ ರಾಶಿಯ ಪುರುಷನ ಉದ್ದೇಶಗಳನ್ನು ನಂಬಲು ಕಲಿಯಬೇಕು, ಅವು ಹಠಾತ್ ಆಗಿ ಕಂಡರೂ ಸಹ. ಸಿಂಹ ರಾಶಿಯ ಪುರುಷರು ಮತ್ತು ಕನ್ಯಾ ರಾಶಿಯ ಮಹಿಳೆಯರು ವಿಭಿನ್ನ ವ್ಯಕ್ತಿತ್ವಗಳನ್ನು ಹೊಂದಿರುತ್ತಾರೆ, ಆದರೆ ಅವರು ಪ್ರೀತಿ ಮತ್ತು ಕಠಿಣ ಪರಿಶ್ರಮದಂತಹ ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುತ್ತಾರೆ. ಸಿಂಹ ರಾಶಿಯ ಪುರುಷನು ಪ್ರಾಯೋಗಿಕ ಮತ್ತು ಸಂಘಟಿತರಾಗುವ ಕನ್ಯಾ ರಾಶಿ ಮಹಿಳೆಯ ಸಾಮರ್ಥ್ಯವನ್ನು ಮೆಚ್ಚಬೇಕು. ಹಾಗೆಯೇ ಕನ್ಯಾ ರಾಶಿಯ ಮಹಿಳೆ ಸಿಂಹ ರಾಶಿಯ ಪುರುಷನ ಶಕ್ತಿ ಮತ್ತು ಉತ್ಸಾಹವನ್ನು ಮೆಚ್ಚಬೇಕು. ಈ ಎಲ್ಲ ಸಲಹೆಗಳನ್ನು ಅರ್ಥಮಾಡಿಕೊಂಡಲ್ಲಿ ಬದುಕು ಚೆನ್ನಾಗಿ ನಡೆಯಲು ಸಾಧ್ಯ. ಸಿಂಹ ರಾಶಿ ಮತ್ತು ತುಲಾ ರಾಶಿಯೊಂದಿಗೆ ವಿವಾಹವಾಗುವುದಾದರೆ 25ಕ್ಕಿಂತ ಹೆಚ್ಚೇ ಗುಣಗಳು ಬರುತ್ತದೆ. ಸಿಂಹ ರಾಶಿಯ ವ್ಯಕ್ತಿ ಹುಟ್ಟುತ್ತಲೇ ನಾಯಕತ್ವದ ಗುಣ ಹೊಂದಿದ್ದು, ಈ ರಾಶಿಯ ಪುರುಷ ಸದಾ ಮೃದುತ್ವ ಭಾಷಿಯಾದ ಹಾಗೂ ನಾಚಿಕೆಯ ಸ್ವಭಾವವುಳ್ಳ ತುಲಾ ರಾಶಿಯ ವ್ಯಕ್ತಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುತ್ತಾರೆ. ಈ ಜೋಡಿಯು ಒಬ್ಬರಿಗೊಬ್ಬರು ಅರ್ಪಣಾ ಮನೋಭಾವವನ್ನು ಹೊಂದಿರುತ್ತಾರೆ. ಇಬ್ಬರು ಜೊತೆಯಾಗಿ ಒಂದೇ ವಿಷಯವನ್ನು ಆಯ್ದುಕೊಳ್ಳುವ ಮನೋಭಾವ ಹೊಂದಿದ್ದರೂ ಸಿಂಹ ರಾಶಿಯ ಅಡಗಿರುವ ಕಾಮವನ್ನು ಅನ್ವೇಷಿಸಲು ತುಲಾ ಉತ್ಸುಕರಾಗಿರುತ್ತಾರೆ. ತುಲಾ ರಾಶಿಯ ಚಾಲನೆ ಮತ್ತು ಯಶಸ್ಸಿನ ಅಂತ್ಯವಿಲ್ಲದ ಅನ್ವೇಷಣೆಯು ನಿಮಗೆ ಹೆಚ್ಚಿನದನ್ನು ಪ್ರೇರೇಪಿಸುತ್ತದೆ. ಅರ್ಹವಾದ ಆನಂದವನ್ನು ನೀಡಲು ಈ ರಾಶಿಯವರು ಉತ್ಸುಕರಾಗಿರುತ್ತಾರೆ. ತುಲಾ ರಾಶಿಯ ಬದ್ಧತೆ ಮತ್ತು ನಮ್ರತೆಯು ಸಿಂಹ ರಾಶಿಯವರನ್ನು ಮೆಚ್ಚಿಸಲು ತಾಳ್ಮೆ ಹಾಗೂ ಸಹಿಷ್ಣುತೆಯನ್ನು ಹೊಂದಿರುತ್ತೀರಿ. ತುಲಾ ರಾಶಿಯವರನ್ನು ನಂಬಲಾಗದಷ್ಟು ಮೌಲ್ಯೀಕರಿಸುತ್ತದೆ. ತುಲಾ ಹಾಗೂ ಸಿಂಹ ರಾಶಿಯವರ ಸಂಬಂಧದಲ್ಲಿ ಪ್ರಾಮಾಣಿಕತೆಯೇ ಮುಖ್ಯವಾಗಿ ಕಂಡುಬರುತ್ತದೆ. ತುಲಾ ರಾಶಿಯವರು, ನೀವು ಸಿಂಹ ರಾಶಿಯವರೊಂದಿಗೆ ಡೇಟಿಂಗ್ ಮಾಡುತ್ತಿದ್ದರೆ ನೀವು ನಿಷ್ಠೆ ಮತ್ತು ಬದ್ಧತೆಯ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಬೆರೆಯುವ ಅವರ ಪ್ರೀತಿಯೇ ಅವರ ಬಂಧವನ್ನು ಗಟ್ಟಿಗೊಳಿಸುತ್ತದೆ. ತುಲಾ ರಾಶಿಯ ವ್ಯಕ್ತಿತ್ವವು ಸಮತೋಲನ ಮತ್ತು ನ್ಯಾಯವನ್ನು ಎತ್ತಿ ಹಿಡಿದರೆ ಸಿಂಹ ರಾಶಿಯ ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸವು ತುಲಾ ರಾಶಿಯವರು ಇಷ್ಟಪಡುವಂತೆ ಮಾಡುತ್ತದೆ. ಆದಾಗ್ಯೂ ಈ ಸಂಬಂಧವು ಕೆಲವು ಸಣ್ಣ ಪುಟ್ಟ ಅನಾನುಕೂಲತೆಗಳೊಂದಿಗೆ ಬರುತ್ತದೆ. ಸಿಂಹ ರಾಶಿಯು ಎಲ್ಲವನ್ನೂ ಕೈಗೆ ತೆಗೆದುಕೊಳ್ಳಲು ಮತ್ತು ಜನರ ಮೇಲೆ ಪ್ರಾಬಲ್ಯ ಸಾಧಿಸಲು ಇಷ್ಟಪಡುತ್ತದೆ. ತುಲಾ ರಾಜತಾಂತ್ರಿಕ ಮತ್ತು ಸಮತೋಲಿತ ಚಿಹ್ನೆಯಾಗಿರುವುದರಿಂದ ಅವರ ವ್ಯಕ್ತಿತ್ವದ ಗುಣಲಕ್ಷಣವು ಅವರ ಪ್ರೀತಿಯ ಸಂಬಂಧದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ, ಏಕೆಂದರೆ ಅದನ್ನು ನಿಯಂತ್ರಿಸಲು ಅಥವಾ ಆಳಲು ಬಯಸುವುದಿಲ್ಲ. ಯಾವುದೇ ದಂಪತಿ ಸುಖವಾಗಿರಬೇಕೆಂದರೆ ಅವರಿಬ್ಬರಲ್ಲಿ ಉತ್ತಮವಾದ ಸಂಭಾಷಣೆ, ಸಂವಹನ ಇರುವುದು ಬಲು ಮುಖ್ಯ. ಅದನ್ನು ಈ ರಾಶಿಗಳ ವ್ಯಕ್ತಿಗಳಲ್ಲಿ ಕಾಣಬಹುದಾಗಿದೆ. ಸಿಂಹ ಹಾಗೂ ತುಲಾ ರಾಶಿಯ ವ್ಯಕ್ತಿಗಳು ಒಂದೇ ರೀತಿಯಾದ ತಳಹದಿಯಲ್ಲಿ ಇಬ್ಬರನ್ನು ಕಂಡುಕೊಳ್ಳುವುದಲ್ಲದೆ ಇಬ್ಬರ ಮನಸ್ಥಿತಿಗಳನ್ನು ಒಬ್ಬರಿಗೊಬ್ಬರು ಅರ್ಥೈಸಿಕೊಳ್ಳುತ್ತಾರೆ.
ಈ ಕಾರಣದಿಂದಾಗಿ ಇಬ್ಬರೂ ಒಬ್ಬರ ಮೇಲೆ ಇನ್ನೊಬ್ಬರು ದಬ್ಬಾಳಿಕೆ ಅಥವಾ ಬಲವಂತದ ಅಭಿಪ್ರಾಯಗಳನ್ನು ಹೊರಹಾಕುವುದಿಲ್ಲ. ಇದರಿಂದ ಅನವಶ್ಯಕ ಕಿರಿಕಿರಿ ಅಥವಾ ಮನಸ್ತಾಪಗಳು ಇಬ್ಬರಲ್ಲೂ ಉಂಟಾಗುವುದು ಅತಿ ಕಡಿಮೆ. ಸಿಂಹ ರಾಶಿ ವೃಶ್ಚಿಕ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ದಂಪತಿಗಳಲ್ಲಿ ಒಬ್ಬರಿಗಿಂತಲೂ ಇಬ್ಬರ ಪ್ರಾಧಾನ್ಯತೆ ಪ್ರಧಾನವಾದಾಗಲೇ ಆ ಸಂಬಂಧಕ್ಕೆ ಹೆಚ್ಚು ಬೆಲೆ ಇರುತ್ತದೆ. ಈ ಗುಣವನ್ನು ಈ ಇಬ್ಬರು ರಾಶಿಯ ವ್ಯಕ್ತಿಗಳಲ್ಲಿ ಕಾಣಬಹುದಾಗಿದೆ. ಈ ರಾಶಿಯ ಸತಿಪತಿಗಳು ತಮ್ಮ ತಮ್ಮ ಅಭಿಪ್ರಾಯವಾಗಲಿ ಅಥವಾ ವಿಚಾರಗಳಿಗಾಗಲಿ ಒಬ್ಬರಿಗೊಬ್ಬರು ಬದ್ಧರಾಗಿರುತ್ತಾರೆ. ಇದರಿಂದ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅನವಶ್ಯಕವಾದ ಮೊಂಡುತನಕ್ಕೆ ಎಡೆ ಮಾಡಿಕೊಡುವುದಿಲ್ಲ. ಈ ಕಾರಣದಿಂದಾಗಿ ಇಬ್ಬರೂ ಒಬ್ಬರಿಗೊಬ್ಬರ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡುವುದರಿಂದ ಯಾವುದೇ ರೀತಿಯ ಕಿರಿಕಿರಿ ಉಂಟಾಗುವುದಿಲ್ಲ ಹಾಗೂ ಇಬ್ಬರೂ ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಕೊಟ್ಟು ಮುನ್ನಡೆಯುತ್ತಾರೆ. ಅದರಲ್ಲೂ ವಿಶೇಷವಾಗಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಯಾವುದೇ ರೀತಿಯ ಜಗಳಗಳು ಏರ್ಪಡದಂತೆ ತಮ್ಮ ಮನಸ್ಸನ್ನು ಕಾಯ್ದುಕೊಳ್ಳುತ್ತಾರೆ ಹಾಗೂ ಶಾಂತಿಯಿಂದ ಜೀವನ ಸಾಗಿಸುವಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುತ್ತಾರೆ. ದಂಪತಿಗಳಲ್ಲಿ ಹೊಂದಾಣಿಕೆ ಇರುವುದು ಎಷ್ಟು ಮುಖ್ಯವೋ ಅವರಿಬ್ಬರ ಸಾಮಾಜಿಕ ಜೀವನ ಶೈಲಿ ಅಷ್ಟೇ ಮುಖ್ಯವಾಗುತ್ತದೆ. ಇದನ್ನು ಈ ಎರಡೂ ರಾಶಿಯ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಕಾಣಬಹುದು. ಈ ಎರಡೂ ರಾಶಿಯ ವ್ಯಕ್ತಿಗಳ ಗುಣ ಸ್ವಭಾವ ಹೇಗಿರುತ್ತದೆ ಎಂದರೆ ತಮ್ಮ ಸಹವರ್ತಿಗಳಲ್ಲಿ ಅಥವಾ ಬಾಂಧವರಲ್ಲಿ ಇದ್ದಾಗ ಇಬ್ಬರೂ ಆ ಸಮೂಹದಲ್ಲಿ ಎದ್ದು ಕಾಣುವ ರೀತಿಯಲ್ಲಿ ಇರಲು ಬಯಸುತ್ತಾರೆ. ಇಲ್ಲಿ ಅವರು ಬಲವಂತವಾಗಿ ತಾವು ಗಮನ ಸೆಳೆಯುವಂತಿರಬೇಕೆಂದೇನೂ ಬಯಸುವುದಿಲ್ಲವಾದರೂ ಅವರಿಬ್ಬರ ಸ್ವಭಾವದಿಂದಾಗಿ ಇಬ್ಬರೂ ಎಲ್ಲರ ಗಮನ ಸೆಳೆಯುವಂತಿರುತ್ತಾರೆ. ಇದರಿಂದಾಗಿ ಅವರಿಬ್ಬರ ಸಾಮಾಜಿಕ ಜೀವನ ಬಲು ಸಂತಸ ಹಾಗೂ ಆರಾಮದಾಯಕವಾಗಿರುತ್ತದೆ. ಸಿಂಹ ರಾಶಿಯವರು ಅದ್ಭುತವಾದ ಸಾಂಪ್ರದಾಯಿಕತ್ವ ಹೊಂದಿದ್ದರೆ ಅದಕ್ಕೆ ಪೂರಕ ಎಂಬಂತೆ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಒಳ್ಳೆಯ ಕೇಳುಗರಾಗಿ ಅದ್ಭುತವಾದ ಸಾಮಾಜಿಕ ಬಂಧನಗಳನ್ನು ಗಳಿಸುತ್ತಾರೆ. ಈ ಪ್ರಮುಖ ಕಾರಣಗಳಿಂದಾಗಿ ಸಿಂಹ ಮತ್ತು ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಒಬ್ಬ ಆದರ್ಶ ದಂಪತಿಗಳಾಗುವಲ್ಲಿ ಸಂದೇಹವೇ ಇಲ್ಲ ಎನ್ನುವಂತಾಗುತ್ತದೆ. ನೀವು ಸಿಂಹ ರಾಶಿಯವರಾಗಿದ್ದು ವೃಶ್ಚಿಕ ರಾಶಿಯ ವ್ಯಕ್ತಿಗೆ ವಿವಾಹಕ್ಕೆ ಒಪ್ಪಿಗೆ ನೀಡುತ್ತಿದ್ದರೆ ನಿಮ್ಮನ್ನು ನೀವು ಅದೃಷ್ಟವಂತರೆಂದೇ ತಿಳಿಯಬೇಕು. ಏಕೆಂದರೆ ಇವರಿಬ್ಬರಲ್ಲಿ ಅನುಬಂಧ ಸದಾ ಹೊಂದಾಣಿಕೆಯ ಸ್ವಭಾವದಿಂದ ಕೂಡಿರುತ್ತದೆ. ಸಿಂಹ ಮತ್ತು ಧನು ರಾಶಿ ವಿವಾಹ ಮಾಡುವುದಾದರೆ ಒಟ್ಟು 25ರಿಂದ 35ರವರೆಗೆ ಬರುತ್ತದೆ. ಸಿಂಹ ಮತ್ತು ಧನು ರಾಶಿಯವರು ಮೇಡ್ ಫಾರ್ ಈಚ್ ಎಂಬಂತೆ ತೋರುತ್ತದೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಉತ್ತೇಜಿಸಲು, ಪ್ರೋತ್ಸಾಹಿಸಲು ಮತ್ತು ಮುಖ್ಯವಾಗಿ ಯಶಸ್ಸಿನ ಹಂತವನ್ನು ತಲುಪಲು ಪ್ರೇರೇಪಿಸುತ್ತೀರಿ. ನೀವಿಬ್ಬರೂ ಸಹ ಸಾಮ್ಯತೆಯನ್ನು ಹೊಂದಿರುತ್ತೀರಿ. ಹೆಚ್ಚಿನ ಅನ್ಯೋನ್ಯತೆಗೆ ಲೈಂಗಿಕತೆಯು ಬಂಧದ ನೆಚ್ಚಿನ ಮಾರ್ಗವಾಗಿಸುತ್ತದೆ ಮತ್ತು ಗುಣಮಟ್ಟದ ಸಮಯವನ್ನು ಒಟ್ಟಿಗೆ ಕಳೆಯುತ್ತೀರಿ. ಸಿಂಹ ರಾಶಿಯ ಮಹಿಳೆ ಮತ್ತು ಧನು ರಾಶಿ ಪುರುಷ ಕೇವಲ ಪ್ರಣಯಕ್ಕಾಗಿ ಅತ್ಯುತ್ತಮ ಜೋಡಿಯಾಗದೆ ನಿಮ್ಮ ಪ್ರೀತಿಯ ಜೀವನದ ಎಲ್ಲ ಅಂಶಗಳಲ್ಲಿ ಉತ್ತಮ ಬಂಧ ಮತ್ತು ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಧನು ರಾಶಿಯವರ ಸ್ವತಂತ್ರ ಸ್ವಭಾವ ಹಾಗೂ ಸಾಹಸ ಪ್ರವೃತ್ತಿಯನ್ನು ಸಿಂಹ ರಾಶಿಯವರು ಆಳವಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ಇತರ ರಾಶಿಚಕ್ರಗಳಿಗೆ ಹೋಲಿಸಿದಂತೆ ಧನು ರಾಶಿಯವರು ಸಿಂಹ ರಾಶಿಯವರು ನೀಡುವ ಸ್ವಾತಂತ್ರ್ಯವನ್ನು ಪ್ರಶಂಸಿಸಲು ಸಾಧ್ಯವಿಲ್ಲ. ಇಬ್ಬರ ಜೋಡಿಯು ಪರಸ್ಪರ ಗೌರವ ನೀಡುವುದರಿಂದ ಕಾಳಜಿ ಹಾಗೂ ಪ್ರೀತಿಯ ಸಂಬಂಧವನ್ನು ಸೃಷ್ಟಿಸುತ್ತದೆ. ಸಾಹಸಮಯ ಪ್ರೀತಿ ಹಾಗೂ ರೋಚಕತೆಯ ಬಗ್ಗೆ ಒಲವು ಹೊಂದಿರುವ ಧನು ರಾಶಿಯವರು ಸಿಂಹ ರಾಶಿಯವರನ್ನು ಕ್ರಿಯಾತ್ಮಕ ಜೋಡಿಯಾಗಿ ಮಾಡುತ್ತಾರೆ. ಪರಸ್ಪರರ ಆಯ್ಕೆಗಳನ್ನು ಬೆಂಬಲಿಸುವುದು ಮತ್ತು ಪ್ರೇರೇಪಣೆಯನ್ನು ನೀಡುವ ಈ ಜೋಡಿಯು ಉತ್ತಮ ಹೊಂದಾಣಿಕೆಯಾಗುವುದರಲ್ಲಿ ಸಂದೇಹವಿಲ್ಲ. ಈ ಬೆಂಕಿಯ ಚಿಹ್ನೆಯ ಸಂಪರ್ಕವು ಶಕ್ತಿಯುತವಾದ ಪರಸ್ಪರ ಸಂಬಂಧವನ್ನು ಆಧರಿಸಿದೆ. ನೀವಿಬ್ಬರೂ ಪ್ರಜ್ಞಾಪೂರ್ವಕವಾಗಿ ಮತ್ತು ಅರಿವಿಲ್ಲದೆ ಪರಸ್ಪರರ ಭಾವೋದ್ರೇಕಗಳೊಂದಿಗೆ ಸಮಾನವಾಗಿರುತ್ತೀರಿ. ಧನು ರಾಶಿಯ ಆಶಾವಾದವು ಸಿಂಹ ರಾಶಿಗೆ ಬೆಂಬಲವನ್ನು ನೀಡುತ್ತದೆ. ನೀವು ಅವರ ತಾತ್ವಿಕ ಬುದ್ಧಿವಂತಿಕೆ ಮತ್ತು ಒಟ್ಟಾರೆ ಲೌಕಿಕತೆಯನ್ನು ಮೆಚ್ಚುತ್ತೀರಿ.
ನಿಮ್ಮಿಬ್ಬರು ಲೈಂಗಿಕ ಸಾಹಸಗಳನ್ನು ಒಳಗೊಂಡಿರುವ ಅತ್ಯಾಕರ್ಷಕ ಹೊಸತನವನ್ನು ಅನ್ವೇಷಿಸುವುದಕ್ಕಿಂತ ಹೆಚ್ಚೇನೂ ಬಯಸುವುದಿಲ್ಲ. ಧನು ರಾಶಿಯು ಈ ಅಬ್ಬರದ ಪ್ರೀತಿಯ ಪ್ರದರ್ಶನಗಳನ್ನು ಸಂಪೂರ್ಣ ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ದೈಹಿಕವಾಗಿ ಅನ್ಯೋನ್ಯತೆ ಹಾಗೂ ಬಲವನ್ನು ನೀಡುತ್ತದೆ. ಈ ಎರಡೂ ರಾಶಿಯವರು ಸಮಾನವಾಗಿರುತ್ತಾರೆ. ಸಿಂಹ ರಾಶಿ ಹಾಗೂ ಮಕರ ರಾಶಿ ವಿವಾಹ ಮಾಡುವುದಾದರೆ ಒಟ್ಟು 10ಕ್ಕಿಂತಲೂ ಕಡಿಮೆ ಗುಣಗಳು ಬರುತ್ತದೆ. ಸಿಂಹಕ್ಕೆ ಸೂರ್ಯ ಅಧಿಪತಿ, ಮಕರ ರಾಶಿಗೆ ಶನಿ ಅಧಿಪತಿ. ಇಬ್ಬರು ಅಪ್ಪ ಮಕ್ಕಳು, ಶತ್ರು ರಾಶಿಗಳು, ಇಬ್ಬರೂ ಸವಾಲುಗಳನ್ನು ಆನಂದಿಸುತ್ತಾರೆ. ಆದರೆ ಅವರ ತಂತ್ರಗಳು ಪರಸ್ಪರ ಭಿನ್ನವಾಗಿರುತ್ತವೆ. ಸಿಂಹವು ಸಾಂದರ್ಭಿಕವಾಗಿ ಅನಗತ್ಯ ಅವಕಾಶಗಳನ್ನು ತೆಗೆದುಕೊಳ್ಳಬಹುದು, ಆದರೆ ಮಕರವು ಅಪಾಯದಿಂದ ದೂರವಿರುತ್ತದೆ. ಹೊಸ ಸವಾಲುಗಳನ್ನು ಜಯಿಸಲು ಅವರ ಇಚ್ಛೆಯು ಸಿಂಹ ರಾಶಿಯ ಅಂತಃಪ್ರಜ್ಞೆ ಮತ್ತು ಮಕರ ರಾಶಿಯ ಎಚ್ಚರಿಕೆಯ ವರ್ತನೆಯಿಂದ ಹೆಚ್ಚಾಗುತ್ತದೆ. ಸಿಂಹ ರಾಶಿ ಹಾಗೂ ಕುಂಭ ರಾಶಿ ವಿವಾಹ ಮಾಡುವುದಾದರೆ ಒಟ್ಟು 10ಕ್ಕಿಂತಲೂ ಕಡಿಮೆ ಗುಣಗಳು ಬರುತ್ತದೆ. ಸಿಂಹಕ್ಕೆ ಸೂರ್ಯ ಅಧಿಪತಿ, ಕುಂಭಕ್ಕೆ ಶನಿ ಅಧಿಪತಿ. ಇಬ್ಬರು ಅಪ್ಪ ಮಕ್ಕಳು, ಶತ್ರು ರಾಶಿಗಳು, ಇವರು ಸ್ವಾರ್ಥಿಗಳು. ಬೇರೆಯವರ ಅವಶ್ಯಕತೆ ಇದ್ದಾಗ ಮಾತ್ರ ಅವರ ಜೊತೆ ಬೆರೆಯುತ್ತಾರೆ. ಅವಶ್ಯಕತೆ ಇಲ್ಲದಿದ್ದರೆ ಗಮನವನ್ನೇ ಕೊಡಲ್ಲ. ತಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಇತರರಿಗೆ ಸಹಾಯ ಮಾಡ್ತಾರೆ. ಮದುವೆ ಆದ್ಮೇಲೆ ಈ ರಾಶಿಯವರಿಗೆ ಹಲವು ರೀತಿಯಲ್ಲಿ ಸಮಸ್ಯೆಗಳು ಬರುತ್ತವೆ. ಬೇರೆಯವರ ಜೊತೆ ಹತ್ತಿರವಾಗಲು ಹೋದಾಗ ಇವರ ಗುಣ ತಿಳಿದು ಜನ ದೂರ ಆಗ್ತಾರೆ. ಹೀಗಾಗಿ ಈ ರಾಶಿಯವರ ಮದುವೆ ಜೀವನ ಕಷ್ಟಕರವಾಗಿರುತ್ತದೆ. ಈ ರಾಶಿಯವರನ್ನ ಪ್ರೀತಿ ಮಾಡೋರು ಚೆನ್ನಾಗಿ ಯೋಚಿಸಿ ಮದುವೆ ಆಗಬೇಕು. ಇವರು ಯಾವಾಗಲೂ ಸಂಶಯದಿಂದ ಇರ್ತಾರೆ. ಯಾರನ್ನೂ ಸುಲಭವಾಗಿ ನಂಬಲ್ಲ. ಪ್ರಿಯತಮೆ ಪ್ರಿಯಕರನಿಗಾಗಿ ಏನು ಬೇಕಾದ್ರೂ ಮಾಡಲು ಸಿದ್ಧರಿರುತ್ತಾರೆ. ಆದರೆ ಸಂಶಯದ ಗುಣದಿಂದಾಗಿ ಅವರ ಸಂಬಂಧ ದೀರ್ಘಕಾಲ ಉಳಿಯಲ್ಲ. ಅವಶ್ಯಕತೆಗಾಗಿ ಬೇರೆಯವರ ಜೊತೆ ಬೆರೆಯುತ್ತಾರೆ. ಅವಶ್ಯಕತೆ ಮುಗಿದ ಮೇಲೆ ಸಂಬಂಧ ಮುರಿದುಕೊಳ್ಳುತ್ತಾರೆ. ಹಲವು ಸಂಬಂಧಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇವರ ಉದ್ದೇಶ ಏನೆಂದು ಯಾರಿಗೂ ಅರ್ಥ ಆಗಲ್ಲ. ಇವರು ಬಹಿರ್ಮುಖಿಗಳು. ಸಂಬಂಧಗಳಲ್ಲಿ ಸ್ಥಿರವಾಗಿರಲ್ಲ. ಸಮಯಕ್ಕೆ ತಕ್ಕಂತೆ ಬದಲಾಗ್ತಾರೆ. ಸಂಬಂಧಗಳಲ್ಲಿ ತಮಾಷೆಯಾಗಿ ವರ್ತಿಸುತ್ತಾರೆ. ಮಾತು ಉಳಿಸಿಕೊಳ್ಳುವ ಗುಣ ಇರಲ್ಲ. ಬೇರೆಯವರು ತಾವು ಹೇಳಿದ್ದನ್ನ ಕೇಳಬೇಕು ಅಂತ ಅಂದುಕೊಳ್ಳುತ್ತಾರೆ. ಹಾಗಾಗಿ ಈ ರಾಶಿಯ ವಿವಾಹವು ಹೊಂದಿಕೆಯಾಗುವುದಿಲ್ಲ. ಸಿಂಹ ರಾಶಿ ಮತ್ತು ಮೀನ ರಾಶಿ ವಿವಾಹ ಮಾಡಲು ಬಯಸಿದರೆ 25ಕ್ಕಿಂತ ಹೆಚ್ಚು ಗುಣಗಳು ಬರುತ್ತದೆ. ಮೀನ ರಾಶಿಯ ಪುರುಷರು ಸಾಮಾನ್ಯವಾಗಿ ಸೃಜನಶೀಲ ಮತ್ತು ಹೊಸ ಹೊಸ ಆಲೋಚನೆಗಳಿಂದ ತುಂಬಿರುವ ಮುಕ್ತ ಮನೋಭಾವದ ವ್ಯಕ್ತಿಗಳಾಗಿರುತ್ತಾರೆ. ಇವರು ಎಲ್ಲರೊಂದಿಗೂ ಬೆರೆಯಲು ಹಾಗೂ ಅಧಿಕ ಸಂಗತಿಗಳನ್ನು ತಿಳಿದುಕೊಳ್ಳುವ ಹುಮ್ಮಸ್ಸನ್ನು ಹೊಂದಿರುತ್ತಾರೆ. ತಮ್ಮ ಸುತ್ತಲೂ ಉತ್ತಮ ಜನರನ್ನು ಹೊಂದಲು ಬಯಸುತ್ತಾರೆ. ಇತರರನ್ನು ತಮ್ಮೆಡೆಗೆ ಸೆಳೆದುಕೊಳ್ಳಲು ಕೆಲವು ಆಮಿಷಗಳನ್ನು ಒಡ್ಡುತ್ತಾರೆ. ಇವರು ತುಂಬಾ ಭಾವನಾತ್ಮಕ ಮತ್ತು ಸಂವೇದನಾಶೀಲ ವ್ಯಕ್ತಿಗಳಾಗಿರುತ್ತಾರೆ. ಇವರು ತಮ್ಮ ಸುತ್ತಲಿರುವ ವ್ಯಕ್ತಿಗಳು ಮತ್ತು ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ತೋರುವ ವ್ಯಕ್ತಿಗಳಾಗಿರುತ್ತಾರೆ. ಸಿಂಹ ರಾಶಿಯ ಮಹಿಳೆಯರು ರಾಣಿಯ ರೀತಿಯಲ್ಲಿ ಇರಲು ಬಯಸುತ್ತಾರೆ. ಸ್ವಲ್ಪ ಸೊಕ್ಕಿನ ಸ್ವಭಾವ ಹೊಂದಿರುವ ಇವರು ಸಹಾನುಭೂತಿಯ ಗುಣವನ್ನು ಹೊಂದಿರುತ್ತಾರೆ. ಸಿಂಹ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮ ಮತ್ತು ಮಹತ್ವಾಕಾಂಕ್ಷೆಯನ್ನು ಹೊಂದಿರಲು ಬಯಸುತ್ತಾರೆ. ಎಲ್ಲರ ನಡುವೆ ಆಕರ್ಷಣೆಯನ್ನು ಪಡೆದುಕೊಳ್ಳುವ ವ್ಯಕ್ತಿಗಳಾಗಿರುತ್ತಾರೆ. ಅವರು ಅತ್ಯುತ್ತಮ ನಾಯಕರು ಮತ್ತು ಇತರರಿಗೆ ಸ್ಫೂರ್ತಿದಾಯಕರೂ ಆಗಿರುತ್ತಾರೆ. ಈ ಎರಡು ರಾಶಿಯವರ ಸಂಬಂಧವು ಉತ್ಸಾಹ, ಚೈತನ್ಯ ಹಾಗೂ ಪ್ರೀತಿಯಿಂದ ಕೂಡಿರುತ್ತದೆ. ಇಬ್ಬರು ಪರಸ್ಪರ ಭಾವನೆಗಳನ್ನು ವ್ಯಕ್ತಪಡಿಸುವುದರ ಮೂಲಕ ಅಭಿವ್ಯಕ್ತರಾಗುತ್ತಾರೆ. ಸಿಂಹ ರಾಶಿಯವರ ಮಾನಸಿಕ ಶಕ್ತಿ ಮತ್ತು ದೃಢ ನಿಶ್ಚಯವು ಮೀನ ರಾಶಿಯವರನ್ನು ಆಕರ್ಷಿಸುವುದು. ಮೀನ ರಾಶಿಯವರ ಬೆಚ್ಚಗಿನ ಪ್ರೀತಿ ಮತ್ತು ಸಹಾನುಭೂತಿಯ ಸ್ವಭಾವವು ಸಿಂಹ ರಾಶಿಯವರನ್ನು ಆಕರ್ಷಿಸುವುದು.
ಆದರೆ ಮೀನ ಮತ್ತು ಸಿಂಹ ರಾಶಿಯವರ ದಾಂಪತ್ಯದ ಜೀವನ ದೀರ್ಘಕಾಲದವರೆಗೆ ಮುಂದುವರಿಯುತ್ತದೆ ಎಂದು ಹೇಳಲು ಕಷ್ಟವಾಗುವುದು. ಏಕೆಂದರೆ ಮೂಲಭೂತವಾಗಿ ಸಣ್ಣ ಸಣ್ಣ ಚಿಂತನೆಗಳಲ್ಲಿಯೂ ಸಹ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರುತ್ತವೆ. ಅವು ಆಗಾಗ ಸಂಬಂಧದಲ್ಲಿ ಅಪಸ್ವರ ಎತ್ತುವ ಸಾಧ್ಯತೆಗಳಿರುತ್ತವೆ. ಇಬ್ಬರಲ್ಲೂ ದೊಡ್ಡ ಪ್ರಮಾಣದ ಪ್ರೀತಿಯನ್ನು ಹಂಚುವ ಹಾಗೂ ನೀಡುವ ರಹಸ್ಯ ಶಕ್ತಿಯಿರುತ್ತದೆ. ಇಬ್ಬರೂ ಸಹ ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಎಂತಹ ಕೆಲಸವನ್ನಾದರೂ ಮಾಡಲು ಸಿದ್ಧರಾಗಿರುತ್ತಾರೆ. ಎಲ್ಲ ಜೀವಿಗಳಿಗೂ ಸಹಾನುಭೂತಿ ಹಾಗೂ ಪ್ರೀತಿಯನ್ನು ತೋರುವ ಸ್ವಭಾವವನ್ನು ಸಿಂಹ ರಾಶಿಯವರು ಪ್ರಶಂಸಿಸುತ್ತಾರೆ. ಸಿಂಹ ರಾಶಿಯವರ ಉದಾರ ಸ್ವಭಾವವು ಮೀನ ರಾಶಿಯವರಲ್ಲಿ ಪ್ರೀತಿ ಹಾಗೂ ಸುರಕ್ಷಿತ ಎನ್ನುವ ಭಾವನೆಯನ್ನು ಮೂಡಿಸುತ್ತದೆ. ಎಲ್ಲ ದಂಪತಿಗಳ ನಡುವೆ ಇರುವ ಸಮಸ್ಯೆಗಳ ಹಾಗೆಯೇ ಈ ಎರಡು ರಾಶಿಯ ದಂಪತಿಗಳು ಸಹ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗುವುದು. ಸಿಂಹ ರಾಶಿಯವರು ತನ್ನ ಸಂಗಾತಿಯಿಂದ ನಿರಂತರ ಗಮನವನ್ನು ಸೆಳೆಯುತ್ತಾರೆ. ಇದು ಕೆಲವೊಮ್ಮೆ ಮೀನ ರಾಶಿಯವರಿಗೆ ಪಾಲುದಾರರ ನಿರೀಕ್ಷೆಯನ್ನು ನಿಭಾಯಿಸಲು ಕಷ್ಟವಾಗುವುದು. ಸಿಂಹ ರಾಶಿಯವರು ಬಹಳ ಸಾಹಸಮಯ ಮತ್ತು ತಾಳ್ಮೆಯ ಸ್ವಭಾವವನ್ನು ಹೊಂದಿದ್ದು, ಅವರು ತಮ್ಮದೇ ಆದ ವೇಗದಲ್ಲಿ ಕೆಲಸವನ್ನು ಮಾಡಲು ಬಯಸುವರು. ಕೆಲವು ಸ್ವಭಾವವನ್ನು ಸ್ವೀಕರಿಸಲು ಕಷ್ಟವಾಗುವುದರಿಂದ ಮೀನ ರಾಶಿಯವರು ಸಿಂಹ ರಾಶಿಯವರೊಂದಿಗೆ ಬದುಕಲು ಕಷ್ಟ ಎನ್ನುವ ಭಾವನೆಯನ್ನು ಹೊಂದುತ್ತಾರೆ. ಮೀನರಾಶಿಯವರು ತಮ್ಮ ಉದ್ದೇಶಗಳಲ್ಲಿ ಸ್ಪಷ್ಟ ಮತ್ತು ನಿಷ್ಕಲ್ಮಶವನ್ನು ಹೊಂದಿದ್ದರೂ ಸಹ ಸಿಂಹ ರಾಶಿಯವರು ಸ್ವಾತಂತ್ರ್ಯಕ್ಕೆ ಅಪಾಯವಿದೆ ಎಂದು ಭಾವಿಸುತ್ತಾರೆ. ಇವರ ನಡುವೆ ಕೆಲವೊಮ್ಮೆ ಗಂಭೀರವಾದ ಘರ್ಷಣೆ ಉಂಟಾಗುವುದು. ಇಬ್ಬರೂ ತಾವೇ ಸರಿ ಎಂದು ಭಾವಿಸುವರು. ಅದರಿಂದ ಸಾಕಷ್ಟು ವಾಗ್ವಾದ ಹಾಗೂ ಭಿನ್ನಾಭಿಪ್ರಾಯ ಉಂಟಾಗುವುದು. ಸಿಂಹ ರಾಶಿಯವರು ಆಕ್ರಮಣಕಾರಿ ವರ್ತನೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಅಂತೆಯೇ ಮೀನ ರಾಶಿಯವರು ತಮ್ಮ ಅತಿಯಾದ ಆದರ್ಶಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗುವುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.